ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಕ್ಕೆ ಹೋದ ವಿದ್ಯಾರ್ಥಿಗಳು, ಸರ್ ನಮ್ಮದು ಡೇಟಾ ಫ್ಯಾಕ್ಚ್ ಆಗ್ತಾ ಇಲ್ಲ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಾವು ಸೇವ್ ಮಾಡೋಕ್ಕೆ ಹೋದಾಗ ಸೇವ್ ಕೂಡ ಆಗ್ತಾ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಕೂಡ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮ್ಲಿ, ಹಾಗೆ ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೆ ಏನು ಸೊಲ್ಯೂಷನ್ ಮತ್ತು ಏನು ಮಾಡ್ಬೋದು, ಏನು ಮಾಡಿದರೆ ಅದು ಆಟೋಮೆಟಿಕ್ ಸೇವ್ ಆಗುತ್ತೆ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲ ಅರ್ಜಿ ಸಲ್ಲಿಸಕ್ಕೆ ಹೋದಂಥ ವಿದ್ಯಾರ್ಥಿಗಳು ಏನಿದಿರಲ್ಲ, ಸೊ ನೀವು ಯಾವುದೇ ಅರ್ಜಿನ ಭರ್ತಿ ಮಾಡೋಕ್ಕೆ ಹೋದಾಗ ಕೆಲವೊಂದು ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮದು ಏನಾದರೂ ಪರ್ಸೆಂಟೇಜ್ ಇತ್ತಪ್ಪ ಅಂದರೆ ಆಟೋಮೆಟಿಕ್ಲಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ ನಾನು. ಸೊ ನೀವು ಏನು ಸ್ಟಡಿ ಮಾಡಿದರೆ ಕಾಲೇಜ್ ಡೀಟೇಲ್ಸ್ ಇರ್ಬೋದು, ಪರ್ಸೆಂಟೇಜ್ ಇರ್ಬೋದು, ಆ ಪರ್ಸೆಂಟೇಜ್ನ ನೀವು ಎಂಟ್ರಿ ಮಾಡೋಕ್ಕೆ ಹೋಗಿರ್ತಾರಲ್ಲ, ಮಾರ್ಕ್ಸ್ ಇರ್ಬೋದು, ಪರ್ಸೆಂಟೇಜ್ನು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೂ, ಸೊ ಅಲ್ಲಿ ಪರ್ಸೆಂಟೇಜ್ನ ಎಂಟ್ರಿ ಮಾಡೋಕ್ಕೆ ಹೋದಾಗ ಆಟೋಮೆಟಿಕ್ಲಿ ಆ ವಿದ್ಯಾರ್ಥಿಗಳು ತಮ್ಮ ಪರ್ಸೆಂಟೇಜ್ನ ನಿಮ್ಮದು 96.02 ಅಂತ ಆಗಿತ್ತು ಅಂತಿಕೊಳ್ಳಿ. ಅವಾಗ ಏನಾಗಿತ್ತು ಅಂದರೆ 96 ಅಂತ ಅಷ್ಟೇ ಮಾತ್ರ ಎಂಟ್ರಿ ಮಾಡಬೇಕು. 02 ಇದೆಯಲ್ಲ, 0.02 ಅದನ್ನು ಯಾವ ಥರ ಯಾವುದೇ ಕಾರಣ ಕೂಡ ಎಂಟ್ರಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಏನಾಗುತ್ತೆ ಅಂದರೆ ಅದು ಸೇವ್ ಆಗೋದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂದ್ರೆ, ಸೊ ಕರೆಕ್ಟಾಗಿ ನೀವು 96 ಅಷ್ಟೇ ಅಂತ ಎಂಟ್ರಿ ಮಾಡಬೇಕಾಗತ್ತೆ. 96.02, 96.5 ಈ ಥರ ಬಂದರೆ 96 ಅಂತ ಅಷ್ಟೇ ಎಂಟ್ರಿ ಮಾಡಬೇಕಾಗತ್ತೆ. ಆವಾಗ ನಂತರ ಸೇವ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಲಿ ಸೇವ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಯಾವುದೇ ಕಾರಣ ಕೂಡ ಫೆಚ್ ಆಗುತ್ತೆ ಡೇಟಾ, ಮತ್ತು ಅದ್ರ ಜೊತೆ ಸೇವ್ ಕೂಡ ಆಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಕೂಡ ಹೋಗುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಈ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅವ್ರು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಸರ್ ನಾವು ಹಾಗಾಗಿ ಇದನ್ನು ಏನು ಮಾಡ್ಬೋದು, ಏನು ಸೊಲ್ಯೂಷನ್ ಹೇಳಿ ಅಂತ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳನ್ನ ಸೇವ್ ಮಾಡ್ಕೋಬೇಕಾಗಿತ್ತು ಅಂದರೆ ನಿಮ್ಮ ಪರ್ಸೆಂಟೇಜ್ ಅಥವಾ ಅಂಕಗಳು ಎರಡು ಆಪ್ಷನ್ ಇದೆ. ಒಂದು CBSE ಇದೆ, ಒಂದು ಪರ್ಸೆಂಟೇಜ್ ಇದೆ, ಒಂದು ಇನ್ನೊಂದು CGPA ಅಂತಿದೆ. ಸೊ CGPAದಲ್ಲಿ ಕೂಡ ನೀವೇನು ಮಾಡಿದ್ರೆ ಕರೆಕ್ಟಾಗಿ CGPA ಅಂತ ಟಿಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗುತ್ತೆ. ಅದರ ಸ್ಕೇಲ್ ಡೌನ್ ಟು 10 ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ನೀವು ಪರ್ಸೆಂಟೇಜ್ ಇತ್ತಂದರೆ ನಿಮ್ಮ ಪರ್ಸೆಂಟೇಜ್ನ ಕೂಡ ಕರೆಕ್ಟಾಗಿ ಡೆಸಿಮಲ್ ಪಾಯಿಂಟ್ನ ಬಿಟ್ಟು ಓನ್ಲಿ ಏನು ಇದೆಲ್ಲ ನಾರ್ಮಲಾಗಿ, ಸೊ 96 ಅನ್ನೋ ನಂಬರ್ ಏನಿದೆಲ್ಲ ಅದನ್ನು ಪ್ಯೂರ್ ಆ ನಂಬರ್ನ ಮಾತ್ರ ನ್ಯೂಮರಿಕ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನೀವು ಸೇವ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್. ಇದನ್ನು ನಾವು ಅಪ್ಲೈ ಮಾಡಿ ಇದೇ ಥರ ಚೆಕ್ ಕೂಡ ಮಾಡಿ ಹೇಳ್ತಾ ಇದ್ದೀನಿ. ಸೊ ಹಾಗೆ ನೀವು ಕೂಡ ಈ ಪ್ರೊಸೆಸ್ನ ಫಾಲೋ ಮಾಡಿ ಮತ್ತು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.